ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಒಂದು ಆಂಧ್ರ ಗುಂಟೂರು ಸ್ಟೈಲ್ ಫೇಮಸ್ ಆನಿಯನ್ ಮಿರ್ಚಿ ಬಜ್ಜಿ. ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು, ಅರ್ಧ ಸ್ಪೂನು ಸೋಡಾ, ಅರ್ಧ ಸ್ಪೂನು ವಾಮು ಮಾಡ್ಕೋಬೇಕು. ನೀರಾಗಿ ಮಾಡ್ಕೋಬಾರ್ದು, ಮೀಡಿಯಮ್ ಅಲ್ಲಿ ಕಲಿಸ್ಕೋಬೇಕು. ನೋಡಿ, ಈ ತರ ಒಂದೇ ಮೀಡಿಯಮ್ ಆಗಿದೆ. ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಖಾರ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೀಜ ತೆಗಿತಾ ಇದ್ದೀನಿ. ಜೀರಿಗೆ ಪೌಡ್ರು, ಸಾಲ್ಟ್ ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು, ಸಾಲ್ಟು ನೋಡಿ ಹಾಕೊಳ್ಳಿ, ಯಾಕಂದರೆ ಹಿಟ್ಟಲ್ಲಿ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿ ಹಾಕ್ಕೋಬೇಕು. ಈ ಥರ ಓಪನ್ ಮಾಡಿದ್ವಲ್ಲ, ಈಗ ಈ ಥರ ಹಿಂಗೆ ಹಚ್ಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆಗಿರುತ್ತಲ್ಲ, ಒಂದು ಸ್ಪೂನು ಹಿಟ್ಟಲ್ಲಿ ಹಾಕ್ಕೋಬೇಕು. ಮಿಕ್ಸ್ ಮಾಡೋಣ. ಈಗ ಓಪನ್ ಮಾಡಿದ್ವಲ್ಲ, ಈ ಓಪನ್ ಮಾಡಿರೋ ಸೈಡಿಗೆ ಹಿಟ್ಟು ಈ ಥರ ಹಿಂಗೆ ಅಂದ್ಕೊಂಡು ಈ ಥರ ಹಾಕಬೇಕು. ಎರಡು ಸೈಡು ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ ಎರಡು ಸೈಡು. ಫಸ್ಟ್ ಒಂದು ಬೌಲಲ್ಲಿ ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಸಾಲ್ಟು, ಹಾಫ್ ಸ್ಪೂನು ಜೀರಾ ಪೌಡರ್, 1/4 ಸ್ಪೂನು ಅಚ್ಚ ಖಾರದ ಪುಡಿ, ನಿಂಬೆ ರಸ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಮಧ್ಯದಲ್ಲಿ ಕಟ್ ಮಾಡಬೇಕು. ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಮಧ್ಯದಲ್ಲಿ ಇಡಬೇಕು. ಮತ್ತೆ ಮೇಲೆ ಲೈಟಾಗಿ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು.